ಥ್ಯಾಂಕ್ಸ್ ಅತ್ತೆ. ಇವತ್ತು ನಿಮ್ಮಿಂದ ನನ್ನ ಬೆಲೆ ಏನು ಅಂತ ಅತ್ತೆ ಗೊತ್ತಾಯ್ತು. ಇಲ್ಲ ಅಂದರೆ ನಾನು ಎಷ್ಟೇ ಕೆಲಸ ಮಾಡಿದ್ರು ನನ್ನ ಬೈತಾನೆ ಇದ್ರು. ಪಾಪ ಪರಿಮಳ, ಹೌದು ಕಣೆ, ಸುಮ್ಮನೆ ಬೈಸ್ಕೊತಾ ಇದ್ಲಿ ಇವಳು. ಆದರೆ ಈಗ ನೋಡು, ನಾವು ಮಾಡಿದ ಪ್ಲಾನ್ ಹೇಗೆ ಸಕ್ಸಸ್ ಆಯಿತು. ಕರೆಕ್ಟ್ ಅತ್ತೆ. ನಮ್ಮನ್ನವರೆಲ್ಲ ಬಟ್ಟೆ ಒಗೆಯೋರು ಅಂತ ಅನ್ಕೊಂಡಿದ್ರು, ಅತ್ತೆ ಅವ್ರಿಗೆ ಸರಿಯಾಗಿ ನೀರಿಳಿಸಿದ್ದಾರೆ ಅಲ್ವಾ? ನನಗೂ ಅದೇ ಫುಲ್ ಖುಷಿ ಆಗ್ತಿರೋದು. ಅದಕ್ಕೆ ಆರ್ತಿನ ಎಷ್ಟೆಲ್ಲ ಬೈದ್ರು ನೋಡು. ಇನ್ಮೇಲೆ ಹೀಗೆ ನಿಧಾನವಾಗಿ ಯಾರಿಗೂ ಗೊತ್ತಾಗದ ಹಾಗೆ ಕೆಲಸ ಮಾಡಬೇಕು. ಬರೀ ಬಟ್ಟೆ ಒಗೆಯೋದು ಮಾತ್ರ ಅಲ್ಲ, ಎಲ್ಲ ಕೆಲಸ ಒಂದೊಂದಾಗಿ ಆರ್ತಿ ತಲೆಗೆ ಕಟ್ಟಬೇಕು. ಆದರೆ ಅದನ್ನ ನಾವು ಮಾಡಿದ್ದೀವಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ಅತ್ತೆ, ನಾನೇನಾದರೂ ಆರ್ತಿ ಬಗ್ಗೆ ನೇರವಾಗಿ ಹೋಗಿ ಅತ್ತೆ ಹತ್ರ ಹೇಳಿದಿದ್ರೆ ನನ್ನ ಮಾತನ್ನ ಅವ್ರು ನಂಬ್ತಾನೆ ಇರಲಿಲ್ಲ. ಆದರೆ ಇವತ್ತಂತೂ ಆರ್ತಿ ಮೇಲೆ ಸಿಟ್ಟು ಮಾಡ್ಕೊಂಡು ಹೋಗಿ ಎಷ್ಟೊಂದು ಬೈದ್ರಲ್ಲ ಅಲ್ವಾ? ಅದ್ರ ಜೊತೆಗೆ ನೀನು ಅಂದ್ರೇನು, ನಿನ್ನ ಬೆಲೆ ಏನು, ನೀನು ಎಷ್ಟೆಲ್ಲ ಕೆಲಸ ಮಾಡ್ತಿದ್ದಿ ಎಲ್ಲ ಅತ್ತಿಗೆಗೆ ಅರ್ಥ ಆಯ್ತು. ಈಗ ಇದನ್ನೇ ಉಪಯೋಗಿಸ್ಕೊಂಡು ನಾವು ಅವರಿಬ್ಬರ ಮಧ್ಯ ಇನ್ನೂ ಕಂದಕ ಜಾಸ್ತಿ ಮಾಡಬೇಕು. ಯಾವುದೇ ಕಾರಣಕ್ಕೂ ಅವ್ರು ಒಂದಾಗಕ್ಕೆ ಬಿಡಬಾರ್ದು. ಅವರಿಬ್ರು ಒಂದಾದ್ರೆ ನಮ್ಮ ಕೆಲಸ ಕೆಡ್ತು. ಅದ್ಯಾಕತ್ತೆ? ಇರೋದನ್ ತಾನೇ ನಾವು ಹೇಳ್ತೀವಿ, ಹುಟ್ಟಿಸ್ಕೊಂಡೇನು ಹೇಳ್ತಾ ಇದ್ದೀವಾ? ಒಂದ್ ಕೆಲಸ ಮಾಡ್ತೀನಿ, ಅತ್ತೆ ಹತ್ರ ನೇರವಾಗಿ ಹೋಗಿ ನಾನೇ ಎಲ್ಲ ಹೇಳ್ತೀನಿ, ಆಗ ಅವ್ರಿಗೆ ಬುದ್ಧಿ ಬರುತ್ತೆ. ರಾಖಿ, ಹಾಗೆಲ್ಲ ಮಾಡಕ್ ಹೋಗ್ಬೇಡಮ್ಮ. ಆಮೇಲೆ ನಮ್ಮ ಬಗ್ಗೆನೇ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ. ಇವರೆಲ್ಲ ಕೆಟ್ಟವರು. ಆರ್ತಿಗೆ ಗಂಡು ಮಗು ಆಗಿದೆಯಲ್ಲ, ಅದಕ್ಕೆ ಇವ್ರಿಗೆ ಸಹಿಸಕ್ಕಾಗದೆ ಹೀಗೆಲ್ಲ ಮಾಡ್ತಿದ್ದಾರೆ ಅನ್ಕೊಂಡ್ಬಿಡ್ತಾರೆ. ಅಲ್ವಾ ಪರಿಮಳ? ನ್ಯಾಯ ನಮ್ಮ ಕಡೆಗೆ ಇದ್ರು ಅವ್ರಿಗೆಲ್ಲ ಅರ್ಥ ಆಗಲ್ಲ. ಅದಕ್ಕೆ ಇದಕ್ಕೆಲ್ಲ ಏನು ಪ್ರೂಫು ಅಂತ ಕೇಳಿದ್ರೆ, ಆರ್ತಿ ಎಂಥವಳು ಅಂತ ನನಗೆ ನಿಂಗೆ ಪರಿಮಳಂಗೆ ಗೊತ್ತು. ಅದಕ್ಕೆ ಹೇಗಮ್ಮ ಅದನ್ನೆಲ್ಲ ಅರ್ಥ ಮಾಡಿಸೋದು?